ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೇ ಭಾಗಿನಗಂ ಸಂತಮಥಾ ಭಾಗಂಚಿಕೆ ರಶತಿ ಅಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ಮಿಥುನ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ಮೊದಲನೇ ಸಲ ಬರ್ತಾ ಇದ್ದೀರಾ ಅಥವಾ ಹಲವಾರು ಸಲ ಬಂದಿದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದರೂ ನಮ್ಮ ಈ ಒಂದು ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಹೀಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಆದಷ್ಟು ಜಾಸ್ತಿ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೇದಾಗಿ ಈ ವಿಡಿಯೋದ ವಿಚಾರ ಏನಂತಂದ್ರೆ, ಆಗಸ್ಟ್ ತಿಂಗಳಿಗೋಸ್ಕರ ಮಿಥುನ ರಾಶಿಯವರಿಗೋಸ್ಕರ 5 ಶುಭ ವಿಚಾರಗಳನ್ನು ತಗೊಂಡ್ಬಂದಿದ್ದೇನೆ. ಸೊ ವಿವರವಾಗಿ ಹೇಳ್ತೇನೆ. ಮೊದಲನೇದಾಗಿ ಗ್ರಹಸ್ಥಿತಿ, ಆಗಸ್ಟ್ ತಿಂಗಳ ಗ್ರಹಸ್ಥಿತಿಯನ್ನು ನೋಡ್ಕೊಂಬರೋಣ. ಆಗಸ್ಟ್ 17ನೇ ತಾರೀಕು ರವಿಗ್ರಹ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಆಗಸ್ಟ್ 22ನೇ ತಾರೀಕು ಬುಧಗ್ರಹ ವಕ್ರೀಯನಾಗಿ ಕರ್ಕಾಟಕ ರಾಶಿಗೆ, ಸಿಂಹದಿಂದ ಕರ್ಕಾಟಕ ರಾಶಿಗೆ ಬುಧ ವಕ್ರೀಯನಾಗಿ ಪ್ರವೇಶ ಮಾಡಲಿದ್ದಾನೆ. ಇನ್ನು ಆಗಸ್ಟ್ 24ನೇ ತಾರೀಕು ಕನ್ಯಾ ರಾಶಿಗೆ ಶುಕ್ರಗ್ರಹನ ಪ್ರವೇಶ. 24ನೇ ತಾರೀಕಿಂದ ಶುಕ್ರ ನೀಚ ಸ್ಥಿತಿಗೆ ಹೋಗಲಿದ್ದಾನೆ. ಇನ್ನು ಆಗಸ್ಟ್ 26ನೇ ತಾರೀಕು ಮಿಥುನ ರಾಶಿಗೆ ಕುಜಗ್ರಹನ ಸಂಚಾರ. ವೃಷಭದಿಂದ ಮಿಥುನಕ್ಕೆ ಆಗಸ್ಟ್ 26ನೇ ತಾರೀಕು ಕುಜಗ್ರಹನ ಸಂಚಾರವಾಗಲಿದೆ. ಆಗಸ್ಟ್ ತಿಂಗಳ ಗ್ರಹಸ್ಥಿತಿಗಳು ಇರಬೇಕಾದ್ರೆ ಶುಭ ವಿಚಾರಗಳೇನು ಅಂತ ನೋಡೋಣ. ಮೊದಲನೇ ಶುಭ ವಿಚಾರ ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಮಿಥುನ ರಾಶಿಯವರಿಗೆ ಮೊದಲ ಅಥವಾ 2-3 ವಾರಗಳು, ಆಗಸ್ಟ್ ತಿಂಗಳ ಮೊದಲ 2 ವಾರ ಅಥವಾ 3ನೇ ವಾರದ ಒಳ ತನಕ ಏನಂದ್ರೆ ಸ್ತ್ರೀಯರ ಸಹಾಯದಿಂದ ನಿಮಗೆ ಬಹಳಷ್ಟು ಕೆಲಸಗಳಾಗಲಿದೆ. ಎಷ್ಟೋ ನೀವು ಅನ್ಕೊಂಡಂತಹ ಕೆಲಸಗಳು ಮೊದಲ 2 ವಾರ ಅಂತೂ ಖಚಿತವಾಗಿ ಹೌದು. ಸ್ತ್ರೀಯರ ಸಹಾಯ ಇಲ್ಲದೆ ಆಗದೇ ಇಲ್ಲ ಅದು ಅನ್ನೋ ಥರ. ಸ್ತ್ರೀಯರ ಸಹಾಯವನ್ನ ನೀವು ತೆಗೆದುಕೊಂಡ್ರೆ, ನೀವು ಪುರುಷರು ಬೇಕಾರಾಗಿರ್ಬೋದು, ಮಿಥುನ ರಾಶಿಯ ಸ್ತ್ರೀಯರು ಬೇಕಾರಾಗಿರಬಹುದು, ಇನ್ನೊಂದು ಸ್ತ್ರೀಯ ಸಹಾಯದಿಂದಲೇ ನೀವು ಕೈ ಹಾಕದಂಥ ಎಷ್ಟೋ ಕೆಲಸಗಳಲ್ಲಿ ಯಶಸ್ಸು ಅನ್ನುವಂಥದ್ದು ನಿಮಗೆ ಖಂಡಿತವಾಗಿ ಸಿಗ್ತದೆ. ನಿಮಗೆ ಗುರು ವ್ಯಯದಲ್ಲಿದ್ದಾನೆ, ಗುರುವಿನ ಬಲ ಇಲ್ಲ. ಬರೀ ಬಲ ಇಲ್ಲ ಅಂದ್ರೆ ಅಂತಾರಲ್ಲ, 12ನೇ ಮನೆಯಲ್ಲಿ ಗುರು, ಅದು ತುಂಬ ನೆಗೆಟಿವ್ ಅದು. ಸೊ ಗುರುವಿನ ಆರಾಧನೆ ಮಾಡ್ಕೊಳ್ಬೇಕು. 21ನೇ ತಾರೀಕು ಗುರು ಪೂರ್ಣಿಮೆ. ಸೊ ಅವತ್ತಿನ ದಿವಸ ವಿಶೇಷವಾಗಿ ನಾವು ಗುರುವಿನ ಒಂದು ಆರಾಧನೆಯನ್ನು ಮಾಡಿ ವಿಶೇಷ ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇವೆ ಧಾರಣೆ ಮಾಡ್ಕೊಳ್ಳೋಕೆ. ಖಂಡಿತ ವಿಡಿಯೋ ಎಂಡ್ ತನಕ ನೋಡಿ, ನಿಮಗೆ ತುಂಬ ಪ್ರಮುಖವಾದ ವಿಚಾರ ಇದೆ, ಖುಷಿಯಾಗುವಂಥ ಪರಿಹಾರ ಇದೆ. ಎರಡನೇ ಪ್ರಮುಖವಾದಂತಹ ಶುಭ ವಿಚಾರ ಮಿಥುನ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಮ್ದು ಮಿಥುನ ರಾಶಿ ನಮ್ಮ ಅಕ್ಕ ಜೊತೆಗೆ, ನನ್ನ ತಂಗಿ ಜೊತೆಗೆ, ಅಥವಾ ನಾವು ಅಣ್ಣ ತಮ್ಮಂಜಿ ಜೊತೆಗೆ ಒಂದು ಸ್ವಲ್ಪ ಮನಸ್ತಾಪ ಇದೆ, ಪಿತ್ರಾರ್ಜಿತ ಆಸ್ತಿ ಇದೆ, ಕೂತ್ಕೊಂಡು ಮಾತಾಡಬೇಕು, ಯಾವಾಗ ಹೋಗ್ಬೇಕು, ಹೆಂಗೆ ವಿಷಯ ಪ್ರಸ್ತಾಪ ಮಾಡಬೇಕು, ಯಾರ ಮುಖಾಂತರ ಹೋಗ್ಬೇಕು, ಏನೂ ಗೊತ್ತಾಗ್ತಾ ಇಲ್ಲ, ತುಂಬ ಟೆನ್ಷನ್ ಆಗ್ಬಿಟ್ಟಿದೆ ಅನ್ನೋದೇನಾದ್ರು ನಿಮ್ಮ ಇದಾಗಿದ್ರೆ, ಆಗಸ್ಟ್ ತಿಂಗಳಲ್ಲಿ ಅದಕ್ಕೆ ಪ್ರಯತ್ನ ಮಾಡಲಿಕ್ಕೆ ಪೂರಕವಾದಂತಹ ಸಂದರ್ಭಗಳು ಕಂಡು ಬರ್ತಾ ಇದೆ. ಅಂದರೆ ಮಿಥುನ ರಾಶಿಯವರು ಕೂತ್ಕೊಂಡು ಅಕ್ಕ ತಮ್ಮ ಅಥವಾ ಅಣ್ಣ ತಂಗಿ ಜೊತೆಗೆ ಪಿತ್ರಾರ್ಜಿತಾಸ್ತಿ ವ್ಯವಹಾರವನ್ನು ಮಾತಾಡಿಕೊಂಡು ಕೂತ್ಕೊಂಡು ಬಗೆಹರಿಸಲಿಕ್ಕೆ ಅವಕಾಶಗಳು ಆಗಸ್ಟ್ ತಿಂಗಳಲ್ಲಿ ತುಂಬ ಚೆನ್ನಾಗಿ ಸಿಗತ್ತೆ. ತುಂಬ ಒಳ್ಳೆ ಅವಕಾಶ ಸಿಗತ್ತೆ. ಗುರುಬಲ ಇಲ್ಲ ಅಂದಾಗ ಏನಾಗುತ್ತೆ, ಸ್ವಲ್ಪ ಹಿರಿಯರ ಸಪೋರ್ಟ್ ಸಿಗೋದಿಲ್ಲ. ಗುರುವಿನ ಆರಾಧನೆ ಮಾಡ್ಕೊಳ್ಬೇಕು. ಅದನ್ನು ಹೆಂಗಿದ್ರು ನಾವು 21ನೇ ತಾರೀಕು ಗುರು ಪೂರ್ಣಿಮೆ ದಿವಸವೇ ಗುರುವಿನ ಆರಾಧನೆ ಮಾಡ್ತಾ ಇದ್ದೇವೆ. ಸೊ ಖಂಡಿತ ಅದನ್ನು ಬಳಸ್ಕೊಳ್ಳಿ, ಖಂಡಿತವಾಗಿ ಅನುಕೂಲ ಮೊದಲ 2 ವಾರಗಳಲ್ಲಿ ಜಾಸ್ತಿ ಇದೆ. ಸೊ ಚೆನ್ನಾಗಿ ಅದನ್ನ ಬಳಸ್ಕೊಳ್ಳಿ, ಒಳ್ಳೆಯದಾಗಿ. ಮೂರನೇ ಶುಭ ವಿಚಾರ ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವೇನಾದ್ರೂ ಮಿಥುನ ರಾಶಿಯ ನಿರುದ್ಯೋಗಿಗಳಾಗಿದ್ರೆ, ಕೆಲಸ ಇಲ್ಲ ನಿಮಗೆ, ಮಿಥುನ ರಾಶಿಯವರು ನೀವು ಉದ್ಯೋಗಕ್ಕೋಸ್ಕರ ಹುಡುಕ್ತಾ ಇದ್ದೀರಾ ಅಂತ ಆದ್ರೆ, ಆಗಸ್ಟ್ 16ನೇ ತಾರೀಕಿನ ನಂತರ, ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ನಂತರದ ನೆಕ್ಸ್ಟ್ ಡೇ ಇಂದಲೇ ನೀವು ಜಾಸ್ತಿ ಪ್ರಯತ್ನ ಮಾಡಿ, ಪಕ್ಕಾ ಕೆಲಸ ಸಿಗುತ್ತೆ. ಖಂಡಿತವಾಗಿ ಕೆಲಸ ಸಿಗುತ್ತೆ. ಅಲ್ಲಿ ತನಕ ಸ್ವಲ್ಪ ಎಳೆದಾಡುತ್ತೆ, ಅಂದರೆ ಸಿಕ್ಕಂಗಾಗಿದೆ ಸಿಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಆಗ್ಬೋದು. ಇನ್ನು ವೈಯಕ್ತಿಕ ಜಾತಕ ಸರಿ ಇದ್ದರೆ ಬೇಕಾದ್ರೆ ಸಿಗ್ಬೋದೇನೋ, ಬಟ್ ಸ್ವಲ್ಪ ಎಳೆದಾಡುತ್ತೆ. ಬಟ್ ಆಗಸ್ಟ್ 16ನೇ ತಾರೀಕಿನ ನಂತರ ಕನ್ಫರ್ಮ್ ಆಗಿ ಜಾಬ್ ಸಿಗುತ್ತೆ. ಸ್ವಲ್ಪ ಹೆಚ್ಚಿನದಾದಂಥ ಪ್ರಯತ್ನ ಮಾಡಿ, ಇಲ್ಲ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ, ಇಲ್ಲ ನಿಮ್ಮ ಕರ್ಮಾಧಿಪತಿಯಾದ ಗುರುವಿನ ಇಲ್ಲಿ ಗುರುವಿನೇ ಮೇನ್. ಯಾಕಂದರೆ ನಿಮಗೆ ಕೆಲಸ ಕೊಡಿಸ್ತಕ್ಕಂಥವನೇ ಗುರುವನು ವ್ಯಯದಲ್ಲಿದ್ದಾನೆ. ಕುಜ ಬೇರೆ ವೇಗ ಬಂದುಬಿಡ್ತಾನೆ. ಎಚ್ಚರಿಕೆಯಲ್ಲಿ ಬಿಡೋದ್ರ ಬಗ್ಗೆ ಎಲ್ಲ ನಿಮ್ಗೆ ವಿವರವಾಗಿ ಹೇಳ್ತಾನೆ. ಸೊ ಗುರುವಿನ ಆರಾಧನೆ ಮಾಡಿಕೊಂಡ್ರೆ ತುಂಬ ಅನುಕೂಲ ಈ ಉದ್ಯೋಗದ ವಿಚಾರದಲ್ಲಿ. ಅದಕ್ಕೆ ನಾವು ಗುರು ಪೂರ್ಣಿಮೆ ದಿವಸವೇ ಗುರುವಿನ ಆರಾಧನೆ 21ನೇ ತಾರೀಕು ವಿಡಿಯೋ ಎಂಡ್ ತನಕ ನೋಡಿ, ತಿಳಿಸ್ತೇನೆ ಅದ್ರ ಬಗ್ಗೆ ಎಲ್ಲ.
ನಾಲ್ಕನೇ ಶುಭ ವಿಚಾರ ಮಿಥುನ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಮಿಥುನ ರಾಶಿಯವರಿಗೊಂದು ಬೇಸರ. ಯಾರೂ ನಮ್ಮ ಮಾತನ್ನ ಕೇಳಲ್ಲ, ನನ್ನ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ, ನನ್ನ ಒಂದು ಸ್ಥಾನಮಾನಗಳಿಗೆ ಬೆಲೆ ಕೊಡ್ತಾ ಇಲ್ಲ ಅಂತ ಒಂದು ಚಿಕ್ಕದಾದಂತಹ ಒಂದು ಮನಸ್ಸಲ್ಲೊಂದು ಚಿಂತೆ. ಬಟ್ ಅದರಲ್ಲಿ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಮಿಥುನ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಮಾತಿಗೆ ಬೆಲೆ ಬರಲಿದೆ. ತುಂಬ ಬೆಲೆ ಬಂದ್ಬಿಡುತ್ತೆ. ಅನಿವಾರ್ಯವಾಗಿ ನಿಮಗೆ ಗೌರವ ಕೊಡಲೇಬೇಕು, ಅನಿವಾರ್ಯವಾಗಿ ನಿಮ್ಮ ಮಾತಿಗೆ ತಲೆ ಬಾಗಲೇಬೇಕು, ನೀವು ಹೇಳ್ದಂಗೆ ಕೇಳಬೇಕು. ಆ ತರಹದ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿಬಿಡುತ್ತೆ. ಮಿಥುನ ರಾಶಿಯವ್ರಿಗೆ ಏನಾಗ್ಬಿಡುತ್ತೆ ಅಂದರೆ, ಅದೇನೋ ನಿಮ್ಮ ಕೈಲಿ ಅಧಿಕಾರ ಬಂದ್ಬಿಡುತ್ತೋ ಅಥವಾ ನಿಮ್ಗೇನೋ ಅವಕಾಶ ಸಿಕ್ಬಿಡುತ್ತೋ, ಏನೋ ಒಂದು ಆಗುತ್ತೆ. ಒಟ್ಟ ನಿಮಗೆ ನಿಮ್ಮ ಮಾತಿಗೆ ಬೆಲೆ ಬಂದ್ಬಿಡುತ್ತೆ. ಅದು ಮಾಸಾಂತ್ಯಕ್ಕೆ ಹೋದಾಗ ಇನ್ನೂ ವಕ್ರೀನಾಗ್ಬಿಡ್ತಾನೆ ಬುಧ. ಮಾಸಾಂತ್ಯದಲ್ಲಿ ಆಗಸ್ಟ್ ತಿಂಗಳ ಕೊನೆಯ ವಾರಕ್ಕೆ ಹೋದಂಗೆ. ಸೊ ಅದೇನಾಗ್ಬಿಡುತ್ತೆ, ವಕ್ರೀಯನಾಗಿ ದ್ವಿತೀಯದಲ್ಲಿ ವಾಕ್ಕಾರಕನಾದ ಬುಧ ಅಂದಾಗ ನಿಮ್ಮ ಮಾತು ತುಂಬ ಹೆದರ್ಕೊಂಡು ನೀವೇನೇ ಹೇಳ್ಬಿಡ್ತೀರ ಅಂತ ನಡಗಬೇಕಲ್ಲ, ನೀವೇನಾರ ಹೇಳ್ಬಿಡ್ತೀರೋ, ಏನೇ ನೀವು ಹೇಳ್ದಂಗೆ ಆಗ್ಬಿಡುತ್ತೆ ಅನ್ನೋ ಥರ, ಅಥವಾ ನಿಮ್ಗೆ ತುಂಬ ಪವರ್ ಇದೆ, ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಥರ ನಿಮ್ಮ ಮಾತಿಗೆ ಬೆಲೆ ಬಂದ್ಬಿಡುತ್ತೆ. ಮಿಥುನ ರಾಶಿಯವ್ರಿಗೆ ಹೇಳ್ತಾ ಇದ್ದೀನಿ, ಆಗಸ್ಟ್ ತಿಂಗಳ ಕೊನೆಯ ವಾರಕ್ಕೆ ಹೋದಂಗೆ ನಿಮ್ಮ ಮಾತಿಗೆ ಎಲ್ಲಿಲ್ಲದ ಬೆಲೆ ಬಂದ್ಬಿಡುತ್ತೆ. ನೀವು ಅದನ್ನು ಬಳಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಂಥ ವಿಚಾರ. ಬಟ್ ಇದೊಂದು ಶುಭ ವಿಚಾರಗಳಿದೆ. ಸರಿಯಾದ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ, ಒಳ್ಳೆಯ ವಿಧಾನದಲ್ಲಿ, ಖಂಡಿತವಾಗಿ ಒಳ್ಳೆಯದಾಗಲಿ. ದೇವತಾರಾಧನೆಗಳು, ಪರಿಹಾರಗಳು ಬಹಳ ಮುಖ್ಯವಾಗಿರ್ತದೆ. ಆ ವಿಶೇಷವಾದಂಥ ಪರಿಹಾರ ಏನಪ್ಪಾ ಅಂತಂದರೆ, ಇನ್ನು ಪರಿಹಾರದ ವಿಚಾರಕ್ಕೆ ಬಂದರೆ ಪ್ರಧಾನ ಪರಿಹಾರ, ಈ ಬಾರಿಯ ವಿಶೇಷ ಪರಿಹಾರ ಜುಲೈ 21ನೇ ತಾರೀಕು ಭಾನುವಾರದ ದಿವಸ, ಗುರುಪೂರ್ಣಿಮೆಯ ದಿವಸ ಮಾಡ್ತಾ ಇದ್ದೇವೆ. ಸೊ ಗುರುಪೂರ್ಣಿಮೆ ವರ್ಷಕ್ಕೆ ಒಂದೇ ಸಲ ಬರ್ತಕ್ಕಂಥದ್ದು. ಆಷಾಢ ಮಾಸದ ಹುಣ್ಣಿಮೆಯನ್ನ ಗುರುಪೂರ್ಣಿಮೆ ಅಂತ ನಾವು ಕರಿತೇವೆ. ಅವತ್ತಿನ ದಿವಸ ನಮ್ಮ ಗುರು ಸ್ವರೂಪರೆಲ್ಲರೂ ಸಹ, ನಮ್ಮ ಗುರುಗಳು ಚಾತುರ್ಮಾಸ್ಯ ವ್ರತವನ್ನು ಆರಂಭ ಮಾಡುವಂತಹ ದಿವಸ, ಬಹಳ ಪರ್ವ ಕಾಲ ಹೊತ್ತು. ಆ ಗುರುಪೂರ್ಣಿಮೆಯ ದಿವಸ ಗುರುಗ್ರಹದ ಆರಾಧನೆಗೆ ಬಹಳ ವಿಶೇಷವಾದಂತಹ ಮಹತ್ವ ಇದೆ. ನಿಮಗೆ ಎಲ್ಲರಿಗೂ ಗುರು ಬಲ ಸಿಗಬೇಕು ಅನ್ನುವಂತಹ ಕಾರಣಕ್ಕೆ, ಆ ಗುರುಬಲ ಚೆನ್ನಾಗಿ ಕೆಲಸ ಮಾಡಬೇಕು, ಯಾವುದೇ ರಾಶಿ ಆದರೂ ಪರವಾಗಿಲ್ಲ, ನಿಮಗೆ ಆ ಗುರುಬಲ ಅನ್ನುವಂಥದ್ದು ಚೆನ್ನಾಗಿ ಕೆಲಸ ಮಾಡಬೇಕು, ಸಿಗಬೇಕು ಅಂದಾಗ ಗುರುಪೂರ್ಣಿಮೆಯ ದಿವಸ ಗುರುವಿನ ಆರಾಧನೆ ಮಾಡಬೇಕು. ಜುಲೈ 21ನೇ ತಾರೀಕು ಭಾನುವಾರ ಗುರುಪೂರ್ಣಿಮೆಯ ದಿವಸ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೀವಿ. 1008 ಸಂಖ್ಯೆಯಲ್ಲಿ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ವಿಶೇಷವಾದ ಗುರುಶಾಂತಿ ಹೋಮದಲ್ಲಿ ಅಭಿಮಂತ್ರಣೆ ಮಾಡಿದಂಥ ಈ ಕನಕವರ್ಣಿಕಾ ರತ್ನವನ್ನ ನಿಮಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ಕನಕ ಪುಷ್ಯರಾಗ ಅಲ್ಲ, ಕನಕವರ್ಣಿಕಾ ಅಂತ ಉಪರತ್ನ ಇದು. ಸೊ ಈ ಉಪರತ್ನವನ್ನ ಈ ಹಿಂದೆ ಒಂದ್ಸಲ ಬರೀ ರತ್ನವನ್ನು ಕೊಟ್ಟಿದ್ದೆ. ಬಹಳಷ್ಟು ಜನಕ್ಕೆ ಅದನ್ನು ತಗೊಂಡೋಗಿ ಉಂಗುರ ಮಾಡಿಸಿ ಮತ್ತೆ ಹಾಕ್ಕೊಂಡಿದ್ದೆಲ್ಲ ಸ್ವಲ್ಪ ಕಷ್ಟ ಅಂತ ಹೇಳಿ ನಾವೇ ಉಂಗುರವನ್ನು ಸಿದ್ಧ ಮಾಡಿಸಿ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವತ್ತಿನ ದಿವಸ ಗುರು ದತ್ತಾತ್ರೇಯರ ಆರಾಧನೆಯೂ ಸಹ ಬಹಳ ವಿಶೇಷ. ಆದ್ರಿಂದ ವಿಶೇಷವಾಗಿ ಗುರು ದತ್ತಾತ್ರೇಯ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಗುರು ಪೂರ್ಣಿಮೆಯ ದಿವಸ ಗುರು ದತ್ತಾತ್ರೇಯರ ಹೋಮವನ್ನು ಮಾಡಿ, ಗುರು ದತ್ತಾತ್ರೇಯರ ಒಂದು ಯಂತ್ರವನ್ನು ಸಹ ಕೊಡ್ತೇವೆ. ಇದು ಯಂತ್ರವನ್ನು ಕಾರ್ಡ್ ತರ ರೆಡಿ ಮಾಡಿ ಹಿಂದ್ಗಡೆ ಆ ಮಂತ್ರವನ್ನು ಸಹ ಬರೆಯಲಾಗಿದೆ. ಅತ್ರಿಪುತ್ರೋ ಮಹಾತೇಜೋ ದತ್ತಾತ್ರೇಯೋ ಮಹಾಮುನಿ ತಸ್ಯ ಸ್ಮರಣ ಮಾತ್ರೇಣ ಸರ್ವಪಾಪೈ ಪ್ರಮುಚ್ಯತೆ. ಇದು ನಿಮಗೆ ಕನ್ನಡದಲ್ಲೂ ಇದೆ, ಸಂಸ್ಕೃತದಲ್ಲೂ ಇದೆ. ಆದ್ದರಿಂದ ಈ ವಿಶೇಷವಾದಂತಹ ದತ್ತಾತ್ರೇಯರ ಯಂತ್ರವನ್ನು ಗುರುಪೂರ್ಣಿಮೆಯ ದಿವಸ ದತ್ತಾತ್ರೇಯ ಹೋಮವನ್ನು ಮಾಡಿ ದತ್ತಾತ್ರೇಯರ ಒಂದು ಯಂತ್ರವನ್ನು ಅಭಿಮಂತ್ರಣ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಬಟ್ ಇದೊಂಥರ ATM ಕಾರ್ಡ್ ಥರ, ಯಾವುದೇ ರೀತಿಯಾದ ಹಾಳಾಗೋದಿಲ್ಲ. ಅದರಿಂದ ನಿಮ್ಮ ಪಾಕೆಟಲ್ಲಿ, ಪರ್ಸಲ್ಲಿ ಆರಾಮಾಗಿ ಇಟ್ಕೋಬಹುದು. ಮೂಲ ಗಾಣಗಾಪುರದ ಮೂಲ ದೇವರ ಚಿತ್ರವೂ ಸಹ ಇದರಲ್ಲಿದೆ. ಸೊ ಅದರಿಂದ ಇದನ್ನು ಹಾಗೆ ನೀವು ಅಲ್ಲಿ ಹೋದ್ರೆ ಅಲ್ಲಿ ಸಿಗ್ಬೋದು ನಿಮಗೆ. ಇದರ ಬೆಲೆ ನಿಮಗೆ ಹೋಮ ಮಾಡಿ ಗುರುಪೂರ್ಣಿಮೆಯ ದಿವಸ ಗುರು ದತ್ತಾತ್ರೇಯರ ಹೋಮವನ್ನು ಮಾಡಿ ಇದನ್ನು ನಿಮಗೆ ಇಟ್ಕೊಳ್ಳೋಕೆ ಒಂದು ಪ್ರಸಾದ ಸ್ವರೂಪ ಕೊಡ್ತಾ ಇದ್ದೇವೆ. ಇದರ ಜೊತೆಗೆ ವಿಶೇಷವಾಗಿ ಕನಕವರ್ಣಿಕಾ ರತ್ನವನ್ನು ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಬಾಧೆಗಳ ಪರಿಹಾರಕ್ಕೋಸ್ಕರ ಲಕ್ಷ್ಮೀ ಹಯಗ್ರೀವ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗಂತೂ ಅದ್ಭುತವಾದಂತಹ ಒಂದು ಯೋಗ. ಗುರುಪೂರ್ಣಿಮೆಯ ದಿವಸ ಲಕ್ಷ್ಮೀ ಹಯಗ್ರೀವ ಸ್ವಾಮಿಯ ಹೋಮದ ಒಂದು ಪಾಲ್ಗೊಳ್ಳುವಿಕೆ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಏನಾದ್ರು ಹಿಂದೆ ಇದ್ದಾರೆ, ಚಿಂತೆ ಇದ್ದರೆ ಅದೂ ಸಹ ಪರಿಹಾರವಾಗಲಿ. ಯಾವುದೇ ರೀತಿಯಾದ ಎಕ್ಸಾಮ್ಸ್ಗಳಲ್ಲಾಗಲಿ, ವಿದ್ಯೆಯಲ್ಲಾಗಲಿ ಅವ್ರಿಗೆ ಒಳ್ಳೆಯ ಅತ್ಯುನ್ನತವಾದ ಪದವಿ ಸಿಗಲಿ, ಒಳ್ಳೆಯ ಜ್ಞಾನ ಸಿಗಲಿ ಅಂತ ಹಯಗ್ರೀವ ಸ್ವಾಮಿ, ಲಕ್ಷ್ಮೀ ಹಯಗ್ರೀವ ಸ್ವಾಮಿಯ ಹೋಮವನ್ನು ಮಾಡ್ತಾ ಇದ್ದೇವೆ.
ಅಷ್ಟೇ ಅಲ್ಲ, ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರತಕ್ಕಂಥವರಿಗೆ ಸಂತಾನ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಸರ್ಪಬಾಧೆಗಳು ಪರಿಹಾರವಾಗಬೇಕು, ಸರ್ಪ ದೋಷಗಳು ಪರಿಹಾರವಾಗಬೇಕು, ಸರ್ಪ ಶಾಪಗಳು ನಿವಾರಣೆ ಆಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ ಸಹಿತ ಸರ್ಪ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಏನೇ ಪ್ರಾಬ್ಲಮ್ ಇದ್ರೂ ಪರಿಹಾರ ಆಗಬೇಕು ಅಂತ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಎಷ್ಟೆಲ್ಲ ಹೋಮಗಳು: ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪ ಶಾಂತಿ ಹೋಮ, ಲಕ್ಷ್ಮೀ ಹಯಗ್ರೀವ ಹೋಮ, ಶನಿ ಶಾಂತಿ ಹವನ, ನವಗ್ರಹ ಶಾಂತಿ ಹೋಮ, ಈ ಎಲ್ಲ ಹೋಮಗಳನ್ನು ಮಾಡಿ ವಿಶೇಷವಾದ ಈ ಕನಕವರ್ಣಿಕಾ ರತ್ನವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತೃಗಳು ಕೊಡ್ತಾ ಇದ್ದೇವೆ. ನೀವೆಲ್ಲರೂ ಏನು ಮಾಡಬೇಕು, ಬಲಗೈ ತೋರು ಬೆರಳಿನಲ್ಲಿ ಇದನ್ನ, ಯಾಕೆಂದ್ರೆ ಎಲ್ಲೋ ಸಫೈರ್ ಹಾಕೊಳ್ಳುವ ಬೆರಳು ಇದೇನೆ, ಸೊ ಅದರಿಂದ ಅದರ ಬದಲಾಗಿ ನಾವು ಉಪರತ್ನವನ್ನು ಕೊಡ್ತಾ ಇದ್ದೇವೆ, ಕನಕವರ್ಣಿಕಾ ಅಂತ. ಸೊ ಅದನ್ನು ಸಹ ಇದೇ ಬೆರಳಿಗೆ ಹಾಕೊಳ್ಳಿ, ಬಲಗೈ ತೋರು ಬೆರಳಿಗೆ ಹಾಕೊಳ್ಳಿ. ಹಾಗೂ ಒಂದು ATM ಕಾರ್ಡ್ ತರ ಒಂದು ಚಿಕ್ಕ ಒಂದು ದತ್ತಾತ್ರೇಯರ ಯಂತ್ರವನ್ನೇನು ಕೊಡ್ತಾ ಇದ್ದೇವಲ್ಲ, ಇದನ್ನು ನೀವು ಪಾಕೆಟಲ್ಲಿ ಇಟ್ಕೊಂಬಿಡಿ. ಇಟ್ಕೊಳಕ್ಕಾಗದಿರೋರು ಬೇಕಾದ್ರೆ ದೇವ್ರ ಮೇಲೆ ಇಟ್ಕೊಳ್ಬಹುದು. ಯಾಕೆ ಅಂತಂದ್ರೆ ದಿನ ಇದನ್ನ ಪಾಕೆಟಲ್ಲಿ ಇಟ್ಟರೆ ನಿಮಗೆ ಯಾವಾಗಲೇ ಕಷ್ಟ ಬರಲಿ, ಯಾವಾಗಲೇ ದುಃಖ ಬರಲಿ, ಇದನ್ನು ತೆಗೆದು ಈ ಹಿಂದ್ಗಡೆ ಇರತಕ್ಕಂಥ ಮಂತ್ರ ಸ್ತೋತ್ರವನ್ನು ಪಠನೆ ಮಾಡ್ಕೊಳ್ತಾ ಇದ್ದರೆ ಎಲ್ಲ ಕಷ್ಟಗಳು ಪರಿಹಾರ ಆಗಿಬಿಡುತ್ತೆ. ಸೊ ಆದ್ದರಿಂದ ಈ ಒಂದು ಇದು ನೀವು ಜೇಬಲ್ಲೇ ಇರಲಿ, ಯಾವಾಗಲೂ ಸಹ ನೀವು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಯಾವಾಗಲೂ ನಿಮ್ಮ ಕೈನಲ್ಲಿ ಇರಲಿ ಇದನ್ನು. ಹಾಗೂ ನಿಮ್ಮ ಬೆರಳಿನಲ್ಲಿ, ಬಲಗೈ ತೋರು ಬೆರಳಿನಲ್ಲಿ ಈ ಕನಕವರ್ಣಿಕಾ ರತ್ನ ಇರಲಿ, ಖಂಡಿತವಾಗಿ ಎಲ್ಲ ಶುಭವಾಗುತ್ತೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಂಬಿಡಿ. 21ನೇ ತಾರೀಕು ಭಾನುವಾರ ಗುರುಪೂರ್ಣಿಮೆ ದಿವಸ ಬೆಳಗ್ಗೆ 6ರಿಂದ 6:30 ಒಳಗೆ ಸಂಕಲ್ಪ ಸೇವೆ ಆರಂಭವಾಗಿಬಿಡುತ್ತೆ. ಲೈವಲ್ಲಿ ನಾನೇ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. 10:30ಯಿಂದ ಆಚೆಗೆಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಮರುದಿನ ಬೆಳಗ್ಗೆ ಅಂದರೆ ಸೋಮವಾರ ದಿನ ಬೆಳಗ್ಗೆ ಇಲ್ಲಿಂದ ನಮ್ಮ ಒಂದು ಯಾಗಶಾಲೆಯಿಂದ ಎಲ್ಲ ಪ್ಯಾಕ್ ಆಗಿ ಸೋಮವಾರ ದಿವಸ ಇಲ್ಲಿಂದ ಎಲ್ಲ ನಿಮಗೆ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಸೊ ಅದರಿಂದ ಬೇಗ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ. ಹಾಗೂ ಹಲವಾರು ಜನರಿಗೆ ಹೇಳಿ ಈ ವಿಚಾರವನ್ನು ಮುಟ್ಟಿಸಿ ಪ್ರತಿಯೊಬ್ಬರಿಗೂ ಸಹ ಗುರುಪೂರ್ಣಿಮೆಯ ದಿವಸ ಸಹಸ್ರ ಗುರು ಶಾಂತಿ ಹೋಮ, ಗುರುದತ್ತಾತ್ರೇಯ ಹೋಮ, ಲಕ್ಷ್ಮೀ ಹಯಗ್ರೀವ ಹೋಮ ಅಂದರೆ ಅದ್ಭುತವಾದಂತಹ ಯೋಗ ಫಲ ಅದು, ಸಂತಾನ ಗೋಪಾಲ ಕೃಷ್ಣ ಹೋಮ ಇತ್ಯಾದಿಗಳೆಲ್ಲ. ಹಾಗೂ ವಿಶೇಷ ಕನಕವರ್ಣಿಕಾ ರತ್ನ ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬೇಕು. ಗುರುಪೂರ್ಣಿಮೆಯ ದಿವಸ ಇಷ್ಟೆಲ್ಲ ಹೋಮಗಳಲ್ಲಿ ಅಭಿಮಂತ್ರಣೆ ಆಗತಕ್ಕಂಥ ಗುರುವಿನ ಉಪರತ್ನ ಇದು. ಸೊ ಅದರಿಂದ ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಬರಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.